हाय स्टूडेंट, कैसे हैं आप। फिर इस सेकेंड क्लास में आपको बाराखड़ी बारे में स्टार्ट किए थे। आज के दिन इस लास्ट क्लास बाराखड़ी ख़त्म हो चुका है। आज के दिन आप बाराखड़ी अच्छी तरह आपकी टेक्स्ट बुक कंप्लीट करना है। ನೋಡಿ ನಿಮಗೆ ಇದು ಲಾಸ್ಟ್ ಕ್ಲಾಸ್ ಬಾರಾಖಡಿ ಕಕಾಬಳಿಯ ಲಾಸ್ಟ್ ಕ್ಲಾಸ್ ನಿಮಗೆ ಎಲ್ಲವೂ ಸಹ ಕಂಪ್ಲೀಟ್ ಆಗುತ್ತೆ. ನೀವು ಸಹ ಮನೆಯಲ್ಲಿ ಕುಳಿತುಕೊಂಡು ಈ ಒಂದು ಪ್ರಾಕ್ಟೀಸ್ ರೈಟಿಂಗ್ ಪ್ರಾಕ್ಟೀಸ್ ಬುಕ್ಸನ್ನು ಕಂಪ್ಲೀಟಾಗಿ ಒಟ್ಟು ಅಕ್ಷರನ್ನು ಬರೆದು ಮುಗಿಸ್ಬೇಕು. ಹೌದಾ, ನೀವು ಸರಿಯಾದ ರೀತಿಯಲ್ಲಿ ಬರೆದು ಇಟ್ಕೋಬೇಕು. ಸದ್ಯದಲ್ಲಿ ನಿಮ್ಮ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲವೂ ಸಹ ನಿಮ್ಮ ಹೋಮ್ವರ್ಕನ್ನು ತಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ಆದ ಕಾರಣ ಸರಿಯಾದ ರೀತಿಯಲ್ಲಿ ನೀವು ಬರೀಬೇಕು. ಬನ್ನಿ ನೋಡೋಣ. ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. बाराखड़ी किताब राइटिंग प्रैक्टिस बुक बाराखड़ी के सपरेट बुक्स आपको रहता है. ಸಪ್ರೇಟ್ ಬುಕ್ಸ್ ನಿಮಗೆ ಇರ್ತಾ ಇದೆ. ಆ ಬುಕ್ಸ್ನಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಬರಿಬೇಕು. ಇವತ್ತಿನ ದಿವಸ ಈ ಮೂರು ಅಕ್ಷರನ ನೀವು ನೀಟಾಗಿ ಬರಿಬೇಕು. ಕೊನೆಯ ಅಕ್ಷರ लास्ट अक्षर आपको राइटिंग प्रैक्टिस बुक सेकेंड बुक्स कंप्लीट हो चुका है. नेक्स्ट आज इस तीन अक्षरों को आज के दिन देखेंगे. पढ़िए एक बार. फर्स्ट क्ष त्र ज्ञ. इस तीन अक्षरों का हम अच्छी तरह देखेंगे. एक बार पढ़िए. क्षक्षा क्षी क्षी क्षु क्षु क्षे क्षय क्षो क्षौ क्षम क्षः. नेक्स्ट अक्षर त्र 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 त्रि त्रि त्रो त्रो त्रे त्रै त्रो त्रौ त्रम त्रः. नेक्स्ट अक्षर ज्ञ 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 ज्ञि ज्ञि ज्ञु ज्ञु ज्ञे ज्ञै ज्ञो ज्ञौ ज्ञम ज्ञः. आज इस तीन अक्षरों को आप अच्छी तरह तीन फेज आपके टेक्स्ट बुक में राइटिंग प्रैक्टिस बुक में अच्छी तरह लिखना है. ನೋಡಿ, ನಿಮ್ಮ ಪ್ರಾಕ್ಟೀಸ್ ಬುಕ್ನಲ್ಲಿ ಇಲ್ಲಿವರೆಗೂ ನೀವು ಬರೆದರೆ ನಿಮ್ಮ ಪ್ರಾಕ್ಟೀಸ್ ಬುಕ್ಸು ಸಹ ಕಂಪ್ಲೀಟ್ ಆಯಿತು ಮತ್ತು ರೀಡಿಂಗ್ ಬುಕ್ಸು ಸಹ ಈಗಾಗಲೇ ಕಂಪ್ಲೀಟ್ ಆಗಿದೆ. ನಾವು ಏನು ಮಾಡಬೇಕಾಗಿದೆ, ನಾಳೆಯ ಕ್ಲಾಸ್ನಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ರಿವಿಷನನ್ನು ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಬುಕ್ಸ್ನಲ್ಲಿ ನಾವು ರಿವಿಷನ್ ರು ಅಕ್ಷರದಿಂದ ಆಹಾ ಅಕ್ಷರ ತನಕ ನಾವು ಮತ್ತೆ ಒಂದು ಸಾರಿ ರಿವಿಷನನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ದಿವಸ ನಾವು ಈ ಬಾರಾಖಡಿ ಟೆಕ್ಸ್ಟ್ ಬುಕ್ಕು ಸಹ ನಾನು ಹೇಳೋದು ಮುಕ್ತಾಯವಾಯಿತು. ನೀವು ಸಹ ಬರೆಯುವುದನ್ನು ಕಂಪ್ಲೀಟ್ ಮಾಡಬೇಕು. ಮನೆಯಲ್ಲಿ ಕುಳಿತುಕೊಂಡು ಪ್ರಾಕ್ಟೀಸ್ ಬುಕ್ಸ್ ಇದೆಯಲ್ಲ, ನಿಮ್ಮ ಸರಿಯಾದ ರೀತಿಯಲ್ಲಿ ನೀವು ನೀಟಾಗಿ ಬರೆದು ಅದೊಂದು ಬುಕ್ಸನ್ನು ಕಂಪ್ಲೀಟ್ ಮಾಡಿ ಮತ್ತೆ ನಾವು ರಿವಿಷನನ್ನು ನೋಡೋಣ. ಓಕೆ, ಇನ್ನೊಂದು ಸಾರಿ ಈ ಒಂದು ಅಕ್ಷರನ ಓದ್ತಾ ನೀವು ಬರಿಬೇಕು. ಓಕೆ, ನಾನು ಸಾರಿ ಹೇಳ್ತಾ ಇದ್ದೀನಿ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕ್ಷೇ ಕ್ಷೈ ಕ್ಷೋ ಕ್ಷೋವಲ್ಲಿ ಸ್ವಲ್ಪ ಕನ್ನಡ ಮತ್ತು ಹಿಂದಿಯಲ್ಲೂ ಸಹ ವ್ಯತ್ಯಾಸ ಆಗುತ್ತೆ. ಏನು ವ್ಯತ್ಯಾಸ ಅಂತೂ ಸಹ ಹೇಳಿದ್ದೀನಿ, ಅದನ್ನು ಸ್ವಲ್ಪ ನೋಡಿಕೊಂಡು ಓದಬೇಕು. अब एक बार अच्छी तरह मेरे साथ पढ़िए. क्षक्षा क्षी क्षी क्षु क्षु क्षे क्षय क्षो क्षौ क्षम क्षः. नेक्स्ट त्र त्र त्रि त्रि त्रु त्रु त्रे त्रै त्रो त्रौ त्रम त्रः. नेक्स्ट ज्ञ ज्ञ ज्ञि ज्ञि ज्ञु ज्ञु ज्ञे ज्ञै ज्ञो ज्ञौ ज्ञम ज्ञः. ಇಷ್ಟನ್ನು ನಾವು ಈ ಮೂರು ಸಾಲನ್ನು ಮೂರು ಪೇಜನ್ನು ನೀವು ಸರಿಯಾದ ರೀತಿಯಲ್ಲಿ ಬರೆದರೆ ಸೆಕೆಂಡ್ ಬುಕ್ಸು ಸಹ ಕಂಪ್ಲೀಟ್ ಆಗಿ ಹೋಯಿತು. ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ರಿವಿಷನನ್ನು ಸ್ಟಾರ್ಟ್ ಮಾಡೋಣ. ರು ಅಕ್ಷರದಿಂದ ಆಹಾ ಅಕ್ಷರ ತನಕ ಇನ್ನೂ ಒಂದು ಸಾರಿ ನಾವು ರಿವಿಷನನ್ನು ಸ್ಟಾರ್ಟ್ ಮಾಡಿ ಅದನ್ನೂ ಸಹ ಕಂಪ್ಲೀಟನ್ನು ಮಾಡೋಣ. ಓಕೆ, ಇಷ್ಟನ್ನು ನಾವು ಇವತ್ತಿನ ದಿವಸ ಅಧ್ಯಯನ ಮಾಡಿ ನೀವು ಸಹ ಹೋಮ್ವರ್ಕನ್ನು ಇಷ್ಟು ಮಾಡಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ರಿವಿಷನ್ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಆಯಿತು. ರೀಡಿಂಗ್ बुक्स और कंप्लीट और
writing practice books completed. Okay, next class in revision start. Okay, thank you, all the best.